ಶಿವನಿಗೆ ಇಷ್ಟವಾದ 7 ರಾಶಿಗಳು. ಈ ರಾಶಿಯವರು ಶಿವನ ವಿಶೇಷ ಕೃಪೆಗೆ ಪಾತ್ರರು. ನಮಸ್ಕಾರ ಸ್ನೇಹಿತರೆ. ದೇವಾದಿದೇವ ಮಹಾದೇವನು ಭೋಳೆನಾಥ ಭಕ್ತಿಯಿಂದ ಒಂದು ಬಿಲ್ವಪತ್ರೆ ಅರ್ಪಿಸಿದರೂ ಪ್ರಸನ್ನನಾಗುವ ಕರುಣಾಮೂರ್ತಿ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗಳ ಮೇಲೆ ಶಿವನ ವಿಶೇಷ ಅನುಗ್ರಹ ಇರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಶಿವನಿಗೆ ಇಷ್ಟವಾದ ಆ 7 ರಾಶಿಗಳು ಯಾವುವು? ಆ ರಾಶಿಯವರ ಗುಣಗಳು ಏನು? ಅವರಿಗೆ ಶಿವನ ಕೃಪೆ ಹೇಗೆ ಸಿಗುತ್ತದೆ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ ಶಿವನಿಗೆ ಅತ್ಯಂತ ಪ್ರಿಯವಾದ ರಾಶಿಗಳಲ್ಲಿ ಮೇಷರಾಶಿಯೂ ಒಂದು. ಈ ರಾಶಿಯವರು ತುಂಬ ಧೈರ್ಯಶಾಲಿಗಳು, ನೇರ ಸ್ವಭಾವದವರು ಮತ್ತು ಅನ್ಯಾಯವನ್ನು ಸಹಿಸುವುದಿಲ್ಲ. ಶಿವನು ಕೂಡ ಅಧರ್ಮದ ವಿರುದ್ಧ ಹೋರಾಡುವ ದೇವರು. ಆದ್ದರಿಂದ ಮೇಷರಾಶಿಯವರ ಗುಣಗಳು ಶಿವನ ಸ್ವಭಾವಕ್ಕೆ ಹತ್ತಿರವಾಗಿರುತ್ತವೆ. ಈ ರಾಶಿಯವರ ಸೋಮವಾರ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ. ಎರಡನೇದಾಗಿ ವೃಷಭ ರಾಶಿ. ವೃಷಭ ಎಂದರೆ ನಂದಿ. ನಂದಿ ಶಿವನ ವಾಹನ ಹಾಗೂ ನಂದಿ ಶಿವನ ಪರಮ ಭಕ್ತ. ಆದ್ದರಿಂದ ವೃಷಭ ರಾಶಿಯವರ ಮೇಲೆ ಶಿವನ ವಿಶೇಷ ಕೃಪೆ ಇರುತ್ತದೆ ಎಂದು ನಂಬಲಾಗುತ್ತದೆ. ಇವರು ಶಾಂತ ಸ್ವಭಾವದವರಾಗಿದ್ದು ಕುಟುಂಬಕ್ಕೆ ಹೆಚ್ಚು ಮಹತ್ವವನ್ನು ಕೊಡುತ್ತಾರೆ. ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಜಪಿಸಿದರೆ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ವೃಷಭ ರಾಶಿಯವರು ಕಾಣಬಹುದು. ಮೂರನೇದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ತುಂಬ ಭಾವನಾತ್ಮಕ ಹಾಗೂ ಕರುಣೆಯ ಹೃದಯ ಹೊಂದಿರುತ್ತಾರೆ. ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವ ಗುಣವನ್ನು ಹೊಂದಿರುತ್ತಾರೆ. ಶಿವನು ಕೂಡ ಕರುಣಾಮೂರ್ತಿ. ಆದ್ದರಿಂದ ಕರ್ಕಾಟಕ ರಾಶಿಯವರು ಶಿವಭಕ್ತಿಯನ್ನು ಮಾಡಿದಾಗ ಬೇಗ ಅನುಗ್ರಹ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ನಾಲ್ಕನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರು ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ. ಯಾವುದೇ ಕೆಲಸದಲ್ಲಿ ಮುಂದೆ ನಿಂತು ಕಾರ್ಯನಿರ್ವಹಿಸುತ್ತಾರೆ. ಶಿವನು ಕೂಡ ವಿಶ್ವದ ನಾಯಕ. ಸಿಂಹರಾಶಿಯವರ ಶಿವನ ಆರಾಧನೆ ಮಾಡಿದರೆ ಗೌರವ ಮತ್ತು ಯಶಸ್ಸು ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ. ಐದನೇದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ಮಂಗಳನೊಂದಿಗೆ ಶಿವನ ವಿಶೇಷ ಸಂಬಂಧ ಇದೆ ಎಂದು ಪುರಾಣಗಳಲ್ಲಿ ಉಲ್ಲೇಖ ಸಿಗುತ್ತದೆ. ಈ ರಾಶಿಯವರು ದೃಢ ಸಂಕಲ್ಪ ಹೊಂದಿರುತ್ತಾರೆ. ಒಮ್ಮೆ ನಿರ್ಧಾರ ಮಾಡಿದರೆ ಹಿಂದೆ ಸರಿಯುವುದಿಲ್ಲ. ಶಿವನ ಅನುಗ್ರಹದಿಂದ ಜೀವನ ಕಷ್ಟಗಳನ್ನು ಜಯಿಸುವ ಶಕ್ತಿ ಇವರಿಗೆ ಸಿಗುತ್ತದೆ. ಆರನೇದಾಗಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರು ಧಾರ್ಮಿಕ ಚಿಂತನೆಯನ್ನು ಹೊಂದಿರುತ್ತಾರೆ. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಇಷ್ಟಪಡುತ್ತಾರೆ. ಇವರು ದೇವಾಲಯಗಳಿಗೆ ಹೋಗುವುದು, ಪೂಜೆ ಮಾಡುವುದು ಮತ್ತು ದಾನ ಧರ್ಮ ಮಾಡುವುದು ಇಷ್ಟಪಡುತ್ತಾರೆ. ದೇವರಲ್ಲಿ ಹೆಚ್ಚಿನ ನಂಬಿಕೆಯನ್ನು ಇಡುತ್ತಾರೆ. ಶಿವನ ಕೃಪೆಯಿಂದ ಇವರಿಗೆ ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಿಗುತ್ತದೆ. ಏಳನೇದಾಗಿ ಮೀನರಾಶಿ. ಮೀನರಾಶಿಯವರು ಅತ್ಯಂತ ಭಕ್ತಿಯುಳ್ಳವರು. ಇವರ ಮನಸ್ಸು ದೇವರ ಕಡೆ ಹೆಚ್ಚು ಆಕರ್ಷಿತವಾಗಿರುತ್ತದೆ. ಧ್ಯಾನ, ಮಂತ್ರ, ಜಪ, ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಶಿವನು ಇಂತಹ ಭಕ್ತರನ್ನು ತುಂಬ ಇಷ್ಟಪಡುತ್ತಾನೆ ಎಂದು ಹೇಳಲಾಗುತ್ತದೆ. ಶಿವನ ಕೃಪೆ ಪಡೆಯಲು ಎಲ್ಲ ರಾಶಿಯವರು ಮಾಡಬೇಕಾದದ್ದು
ರಾಶಿ ಯಾವುದೇ ಆಗಿರಲಿ, ಶಿವನು ಭಕ್ತಿಯನ್ನು ಮಾತ್ರ ನೋಡುತ್ತಾನೆ. ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರ ಜಪಿಸಿ. ಸೋಮವಾರ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಬಿಲ್ವಪತ್ರೆಯನ್ನು ಅರ್ಪಿಸಿ ಬಡವರಿಗೆ ಸಹಾಯವನ್ನು ಮಾಡಿ. ಸತ್ಯದ ಮಾರ್ಗದಲ್ಲಿ ನಡೆಯಿರಿ. ಹೀಗೆ ಮಾಡಿದರೆ ಶಿವನ ಕೃಪೆ ಎಲ್ಲರಿಗೂ ದೊರೆಯುತ್ತದೆ. ಸ್ನೇಹಿತರೆ, ಇವು ಶಿವನಿಗೆ ಇಷ್ಟವಾದ 7 ರಾಶಿಗಳ ಬಗ್ಗೆ ಇರುವ ಮಾಹಿತಿಗಳು. ನಿಮ್ಮ ರಾಶಿ ಯಾವುದು ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.